ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ನಂಜನಗೂಡು ಹಾಗೆ ವರುಣಾ ವಿಧಾನಸಭಾ ಕ್ಷೇತ್ರಗಳ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಮಹತ್ವದ ಸಭೆಯನ್ನ ತಾಲೂಕು ಆಡಳಿತ ಭವನದಲ್ಲಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನು ಮತದಾರರ ನೋಂದಣಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಈ ಸಭೆಯನ್ನುದ್ದೇಶಿಸಿ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಡಾಕ್ಟರ್ ಸ್ಮಿತಾರಾಮ್ ಅವರು ಮಾತನಾಡಿದ್ರು. ಚುನಾವಣಾ ಆಯೋಗದ ಆದೇಶದನ್ವಯ ಉಭಯ ಕ್ಷೇತ್ರಗಳಲ್ಲಿ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಜಾರಿಗೆ ಬಂದಿದೆ. ನಂಜನಗೂಡು ಹಾಗೆ ವರುಣಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಬಿಎಲ್ಒಗಳು ಈಗಾಗಲೇ ಮತದಾರರ ಮನೆ ಮನೆಗೆ ತೆರಳಿ ಗಣತಿ ನಮೂನೆಯನ್ನ ಪತ್ರಗಳನ್ನ ವಿತರಿಸ್ತಾ ಇದ್ದಾರೆ. ಇನ್ನು ಮತದಾರರು ಈ ಗಣತಿ ನಮೂನೆ ಪತ್ರದಲ್ಲಿ ತಮ್ಮ ನಿಖರ ಮಾಹಿತಿಯನ್ನ ಭರ್ತಿ ಮಾಡ್ಕೋಬೇಕು. ಯಾರು ಕೂಡ ಈ ಪ್ರಕ್ರಿಯೆಯಿಂದ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಯಾವುದೇ ಒಬ್ಬ ಅರ್ಹ ಮತದಾರನ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು ಎಂಬ ಮಹತ್ವಾಕಾಂಕ್ಷೆಯಿಂದ ಆಯೋಗವು ಈ ಎಸ್ಐಆರ್ ಪ್ರಕ್ರಿಯೆಯನ್ನ ಹಮ್ಮಿಕೊಂಡಿದೆ. ಇದಕ್ಕೆ ರಾಜಕೀಯ ಪಕ್ಷಗಳು ಹಾಗೆ ಸಾರ್ವಜನಿಕರು ಪೂರ್ಣ ಸಹಕಾರವನ್ನು ನೀಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಇನ್ನು ಸಭೆಯಲ್ಲಿ ನಂಜನಗೂಡು ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ಎನ್.ಆರ್. ರಂಗಸ್ವಾಮಿ, ವರುಣಾ ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ಆರ್. ಮಹೇಶ್ ಹಾಗೆ ವಿವಿಧ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರಮುಖ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಈಗ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣಾ ಆಯೋಗದಿಂದ ನಾವು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಮ್ಮ ನಂಜನಗೂಡು ತಾಲೂಕಿನಾದ್ಯಂತ ನಾವು ಕೂಡ ಶುರು ಮಾಡಿರುವಂಥದ್ದು. ಈ ಜುಲೈ 29ಕ್ಕೆ ಎಂದಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಎನ್ಯುಮಿನೇಷನ್ ಫಾರ್ಮ್ನ ಎಲ್ಲರ ಮನೆಗೂ ನಾವು BLO ಮತ್ತು BLA ಕಡೆಯಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದ್ವಿ. ಆ ಎನ್ಯುಮಿನೇಷನ್ ಫಾರ್ಮ್ ಏನಿದೆ, ಎನ್ಯುಮಿನೇಷನ್ ಫಾರ್ಮ್ನ ಎಲ್ಲನೂ ಫಿಲ್ ಮಾಡಿ ಅದನ್ನು ವಾಪಸ್ಸು ನಾವು ಅದನ್ನು ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ಡಿಜಿಟೈಸ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಏನು 2022ರಲ್ಲಿ ಮತದಾರರಿದ್ರು ಅವರು ಡೀಟೇಲ್ಸ್ ನಮ್ಮ ಸಂಬಂಧಿಕರಾಗಿದ್ದಲ್ಲಿ ಅವ್ರ ಡೀಟೇಲ್ಸ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನಮಗೆ ಇನ್ವಿಟೇಷನ್ ಫಾರ್ಮ್ ಕೊಟ್ಟಿದ್ದಾರೆ. ಇನ್ವಿಟೇಷನ್ ಫಾರ್ಮಲ್ಲಿ ಏನಾಗಿದೆ, ಭಾಗದಲ್ಲಿ ಏನು ಬರುತ್ತೆ, ನಾವು 2002ರಲ್ಲಿ ಮತದಾರರಿದ್ದರೆ ಅದರ ಮಾಹಿತಿಯನ್ನು ನಾವು ಬಲಭಾಗದಲ್ಲಿ ಪೂರ್ತಿಯಾಗಿ ತುಂಬಬೇಕಾಗುತ್ತೆ. ಅದು ಅಕಸ್ಮಾತ್ ನಮ್ಮಲ್ಲಿ 2002ರಲ್ಲಿ ಮತದಾರರಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಬಂಧಿ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ತಾತ ಇರ್ಬೋದು, ಅವ್ರದ್ದು ಎಡಭಾಗದಲ್ಲಿ ಅವರು ಯಾವ ಕ್ಷೇತ್ರದಿಂದ ಯಾವ ಪಾರ್ಟಲ್ಲಿ ಮತದಾರರಿದ್ದು ಸೀರಿಯಲ್ ನಂಬರ್ ಇದನ್ನ ನಾವು ಮಾಹಿತಿ ಕೊಡಬೇಕಾಗುತ್ತೆ. ಅದಾದ್ಮೇಲೆ ನಮ್ಮ ಮಾಹಿತಿನ ಕೆಳಗಡೆ ನಮಗೂ ಬರೆದು ಕೊಡಬೇಕಾಗುತ್ತೆ. ಯಾರಿಗೂ ಆತಂಕ ಬೇಡ. ಇದು ಏನಂದ್ರೆ ನಮ್ಮಲ್ಲಿ ಏನು ಹಿಂದೆ ಎಲ್ಲ ASD ಅಂತ ಅಬ್ಸೆಂಟ್, ಶಿಫ್ಟೆಡ್, ಡೆತ್ ಪಟ್ಟಿಯನ್ನು ಮಾಡ್ತಾ ಇದ್ವಿ. ಅದು ಪರಿಷ್ಕರಣೆ ಮಾಡಲಿಕ್ಕೋಸ್ಕರ ಹಿಂದೆ 2002ರಲ್ಲಿ ಆಗಿತ್ತು. ಈಗ 2026ರಲ್ಲಿ ಇದು ನಡೀತಾ ಇರುವಂಥದ್ದು. ಎಲ್ಲ ಜನಕ್ಕೆ ನಾನು ಹೇಳುವಂಥದ್ದು ಏನಂದರೆ, ನಮ್ಮ ನಂಜನಗೂಡು ಜನಸಾಮಾನ್ಯರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ಕೊಂಡು ನಮ್ಮ BLOಗಳ ಜೊತೆ ಸೇರಿಕೊಂಡು ಅವ್ರಿಗೂ ಉತ್ಸಾಹ ಕೊಟ್ಟು ಕರೆಕ್ಟಾಗಿ ಮಾಹಿತಿನ ನಮಗೆ ಕೊಟ್ಟಿದ್ದಲ್ಲಿ ಅದನ್ನು ನಾವು ಡಿಜಿಟೈಸ್ ಮಾಡಿ ಅದನ್ನು ನಾವು ಮಾಹಿತಿನ ಕಳಿಸುವಂಥದ್ದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಯಾವ ಒಬ್ಬ ಅರ್ಹ ಅಭ್ಯರ್ಥಿ ಕೂಡ ಇದರಿಂದ ಮಿಸ್ ಆಗಬಾರ್ದು ಅಥವಾ ಅನರ್ಹ ಅಭ್ಯರ್ಥಿ ಇದರಲ್ಲಿ ಈ ಲಿಸ್ಟಲ್ಲಿ ಬರಬಾರ್ದು ಅನ್ನೋ ಕಾರಣದಿಂದ ಈ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ.